ಸ್ನೇಹಿತರೆ, ಯಾವ್ದಾದ್ರೂ ಹಾವು ಕಾವು ಕೊಡತ್ತೆ ಅಂತ ಹೇಳಿದ್ರೆ ಅದು ಹೆಬ್ಬಾವು ಮಾತ್ರ. ಮುಟ್ಟೆಯನ್ನ ಇಟ್ಟು ಕಾವನ್ನ ಕೊಟ್ಟು ಏನದು ಬೆಕ್ಕು ಮೇಲಿಂದ ಹೋಗುವ ಜೊತೆ ಮಾಡಿ ಇಲ್ಲಿ ನಿಮಗೆ ಪೈಥಾನ್ದು ತಲೆಭಾಗ ಏನು ಕಾಣಿಸ್ತಾ ಇದೆ, ಇಲ್ಲಿ ಮೂಗು ಜೊತೆಗೆ ಇನ್ನೊಂದು 2 ಹೋಲ್ ಕಾಣಿಸುತ್ತೆ ನೋಡಿ. ನಿಮಗೆ ಸಾಧ್ಯವಾದರೆ ಹಾವನ್ನು ನಾವು ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಅದು ಹಂಟ್ ಮಾಡೋದೆಲ್ಲ ವಾರ್ಮ್ ಬ್ಲಡೆಡ್ ಆನಿಮಲ್ಸ್. ಸಂತತಿ ತುಂಬ ಕಮ್ಮಿ ಆಗ್ತಾ ಇರೋದ್ರಿಂದ ಹೆಬ್ಬಾವನ್ನು ಭಾಳ ನಶಿಸ್ತಾ ಇರೋ ಪ್ರಾಣಿಗಳ ಲಿಸ್ಟಲ್ಲಿ ಕೂಡ ಹಾಕೊಂಡಿದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಡಿಫ್ರೆಂಟ್ ವ್ಲಾಗ್. ನಾನು ಹೇಳೋ ಥರ ಪ್ರತಿ ಸಾರಿ ಏನು ಹೇಳ್ತಾ ಇರ್ತೀನಿ ಡಿಫ್ರೆಂಟ್ ವ್ಲಾಗ್ ಅಂತ, ಇವತ್ತೊಂದು ಡಿಫ್ರೆಂಟ್ ವ್ಲಾಗ್ ಇದು. ಕಣ್ಮುಂದೆ ಕಾಣಿಸ್ತಾ ಇದೆ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಪ್ರತಿ ಸಾರಿ ಹಾವುಗಳ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವಾಗ ನಮಗೊಂದು ರೆಸ್ಕ್ಯೂ ಕಾಲ್ ಬಂತು. ಸೊ ಅದಕ್ಕೆ 3 ಜನ ಹೋದ್ವಿ, ರೆಸ್ಕ್ಯೂ ಕೂಡ ಆಯಿತು. ರೆಸ್ಕ್ಯೂ ವಿಡಿಯೋನ ಜಾಸ್ತಿ ಏನು ಮಾಡಿಲ್ಲ, ನಾನು ಟೈಮ್ ಲ್ಯಾಪ್ಸಲ್ಲಿ ಹಾಕೊಂಡು ಮಾಡಿದ್ದೀನಿ. ಒಂದು ಏನು ಅಂತ ಹೇಳಿದ್ರೆ, ಒಂದು ಬೆಕ್ಕನ್ನು ನುಂಗಿತ್ತು. ಆ ಬೆಕ್ಕನ್ನು ನಾವು ಹಿಡಿದ್ಮೇಲೆ ಅದು ಸ್ಪ್ಲಿಟ್ ಮಾಡುತ್ತೆ. ಆ್ಯಕ್ಚುಲಿ ಸ್ಪ್ಲಿಟ್ ಮಾಡಿಸ್ಬಾರ್ದು ಅಂತ ಪ್ರಯತ್ನ ಪಟ್ವಿ, ಏನು ಮಾಡೋಕ್ಕಾಗಲ್ಲ, ಅದು ನ್ಯಾಚುರಲ್. ಅದು ನಾವು ರೆಸ್ಕ್ಯೂ ಮಾಡಿದಾಗ ಅದು ಹಾಕ್ಬಿಡತ್ತೆ, ಎಂಥ ಹಾವಾದರೂ ಅಷ್ಟೇ. ಸೊ ಬೆಕ್ಕನ್ನು ಹಿಡಿದಿತ್ತು. ಬೆಕ್ಕು ನೋಡಿ ಅಷ್ಟೊಂದು ಶಾರ್ಪ್ ಆಗಿರುತ್ತೆ ಅಂತ ಬೆಕ್ಕನ್ನು ಬಿಟ್ಟಿಲ್ಲ, ಹಿಡಿದಿದೆ. ಆಮೇಲೆ ಈ ಹಾವು ಬಗ್ಗೆ ಹೇಳುವಂಥದ್ದು ಸಾಕಷ್ಟಿದೆ. ಪೈಥಾನ್ ಬಗ್ಗೆ ಒಂದು ಕ್ಲೋಸಲ್ಲಿ ನಾನು ನಿಮ್ಗೆ ಏನು ಸ್ನೇಹಿತರೆ, ಇಲ್ಲಿ ನಿಮಗೆ ಪೈಥಾನ್ದು ತಲೆಭಾಗ ಏನು ಕಾಣಿಸ್ತಾ ಇದೆ, ಇಲ್ಲಿ ಮೂಗು ಜೊತೆಗೆ ಇನ್ನೊಂದು 2 ಹೋಲ್ ಕಾಣಿಸುತ್ತೆ ನೋಡಿ. ನಿಮಗೆ ಸಾಧ್ಯವಾದರೆ ಮೂಗಿನ ಕೆಳಗಡೆ ಈ ಸೈಡಲ್ಲಿ ಆ ನಾಲ್ಗೆ ಏನು ಆಡಿಸ್ತಾ ಇದೆ, ಈ ಸೈಡಲ್ಲಿ ಹೋಲ್ ಕಾಣಿಸ್ತಾ ಇದೆ. ಮೇಲ್ಗಡೆ ಇರೋದು ನೋಸು, ಅದ್ರ ಕೆಳಗಡೆ ಇರೋವಂಥದ್ದು ಹೀಟ್ ಸೆನ್ಸಿಂಗ್ ಪಿಟ್ಸ್ ಅಂತ ಹೇಳ್ತೀವಿ. ಹೀಟ್ ಸೆನ್ಸಿಂಗ್ ಪಿಟ್ಸ್ ಏನು ಅಂತ ಹೇಳ್ತೀನಿ, ಏನು ಕೆಲಸ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಪ್ರತಿ ಬಾರಿ ನಾಲ್ಗೆ ಏನಕ್ಕೆ ಅದು ಆಚೆ ಆಗ್ತಾ ಇರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ಇಲ್ಲಿ ದೌಡೆ ಏನಿದೆ, ಈ ದೌಡೆ ಹಾವಲ್ಲಿ, ಹೆಬ್ಬಾವಲ್ಲಾಗಲಿ ಬೇರೆ ಹಾವುಗಳಲ್ಲಾಗಲಿ ಒಂದಕ್ಕೊಂದು ಕನೆಕ್ಷನ್ ಇರೋದಿಲ್ಲ. ಆಮೇಲೆ ಸ್ಕಿನ್ ಏನಿರುತ್ತೆ ಇಲ್ಲಿ ತುಂಬ ಗ್ಯಾಪ್ ಆಗಿರುತ್ತೆ, ಫ್ರೀ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ತುಂಬ ಬಾಯನ್ನು 360 ಡಿಗ್ರಿವರೆಗೂ ಓಪನ್ ಆಗುತ್ತೆ. ಅಂದರೆ ಫುಲ್ ಸ್ಟ್ರೈಟಾಗಿ ಓಪನ್ ಮಾಡುತ್ತೆ, 360 ಡಿಗ್ರಿವರೆಗೂ ಓಪನ್ ಮಾಡಿ ಅದು ಸೈಜ್ಗಿನ್ನ ದೊಡ್ಡದಾಗಿರುವಂಥ ಆಹಾರನ ನುಂಗುವಂಥ ಅವಕಾಶ ಅದಕ್ಕೆ ಇದೆ ಹಾವುಗಳಲ್ಲಿ. ಸ್ನೇಹಿತರೆ, ಒಂದು 8 ಅಡಿ ಉದ್ದ ಬರತ್ತೆ. ನನ್ನ ಪ್ರಕಾರ ತೂಕ ಏನು ಅಷ್ಟು ಬರಲ್ಲ, ಒಂದು 10 ರಿಂದ 12 kg ಒಳಗಡೆ. ಇದನ್ನ ಇಂಡಿಯನ್ ರಾಕ್ ಪೈಥಾನ್ ಅಂತ ಕೂಡ ಹೇಳ್ತೀವಿ. ಇಂಡಿಯನ್ ರಾಕ್ ಪೈಥಾನ್ ಅಂತ ಹೇಳಿದ್ರೆ, ಇಲ್ಲಿ ಈ ವೆದರ್ ಕಂಡೀಷನ್ಸ್ ಅಲ್ಲಿ ನೀವು ಈ ಹೆಬ್ಬಾವನ್ನ ನೋಡ್ಬೋದು. ಹಾಗೆ ನಾನು ನಿಮ್ಗೆ ಸ್ನೇಹಿತರೆ, ಯಾವ್ದಾದ್ರೂ ಹಾವು ಕಾವು ಕೊಡತ್ತೆ ಅಂತ ಹೇಳಿದ್ರೆ
ಅದು ಹೆಬ್ಬಾವು ಮಾತ್ರ. ಮೊಟ್ಟೆಯನ್ನು ಇಟ್ಟು ಕಾವನ್ನು ಕೊಟ್ಟು ಮರಿ ಮಾಡಿ ಮಾಡುವಂಥದ್ದು ಇದ್ರ ಪ್ರಕ್ರಿಯೆ ಇದು. ಬೇರೆ ಹಾವುಗಳು ಮೊಟ್ಟೆಗಳನ್ನು ಇಟ್ಬಿಟ್ಟು ಹೋಗ್ಬಿಡತ್ತೆ, ಆದರೆ ಕಾಳಿಂಗ್ ಸರ್ಪ ಏನು ಮಾಡತ್ತೆ, ಮೊಟ್ಟೆಯನ್ನು ಇಟ್ಟು ಆ ಎಲೆಗಳಲ್ಲಿ ಮೊಟ್ಟೆಯನ್ನು ಇಡತ್ತೆ. ಆ ಮೊಟ್ಟೆಯನ್ನು ಇಟ್ಟು ಮೊಟ್ಟೆನ ಪ್ರಿಡೇಟರ್ಸ್ ಇಂದ ಕಾಪಾಡ್ಕೊಳತ್ತೆ. ಹೆಬ್ಬಾವು ಪ್ರೇ ಮಾಡೋದು ಹೆಂಗೆ, ಹಂಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ಏನು ಬೆಕ್ಕು ನುಂಗಿದ್ದು ಏನು ನೋಡಿದ್ದೀರಾ ನೀವು, ಆ ಬೆಕ್ಕನ್ನ ಆಗಲಿ ಪ್ರತಿಯೊಂದು ಏನೇ ಪ್ರಾಣಿನಾಗಲಿ ಹಿಡಿದಾದ್ಮೇಲೆ ಏನು ಮಾಡತ್ತೆ, ಕಾಯಿಲ್ ಮಾಡತ್ತೆ. ಅದನ್ನು ಕಾಯಿಲ್ ಮಾಡಿ ಸುಮಾರು 100+ ಪೌಂಡ್ಸ್, 100 ಪೌಂಡ್ ಎನರ್ಜಿನಲ್ಲಿ, ಇವಾಗ ನಾನು ಎನರ್ಜಿಟಿಕ್ ಆಗಿದ್ದೀನಿ, ನಮ್ಮ ನಿಮ್ಮಿ ಎನರ್ಜಿಟಿಕ್ ಆಗಿದ್ದಾನೆ, ಒಂದು ದಾರ ಇಟ್ಕೊಂಡು ಎಳೆದ್ರೆ ಒಂದು ಏನು ಮಾಡ್ಬೋದು ನಾವು, ಒಂದು 20 ಸೆಕೆಂಡ್ಸ್ ಇಲ್ಲ 30 ಸೆಕೆಂಡ್ಸ್ ಆ ಪ್ರೆಷರ್ನ ಮೈಂಟೈನ್ ಮಾಡ್ಬೋದು. ಆದರೆ ಇದು ಕಾನ್ಸ್ಟೆಂಟ್ ಆಗಿ 1 ಅವರ್ ಆ ಪ್ರೆಷರ್ನ ಮೈಂಟೈನ್ ಮಾಡತ್ತೆ. ಆ 100+ ಪೌಂಡ್ಸ್ ಪ್ರೆಷರ್ ಏನಿರುತ್ತೆ 1 ಅವರ್ಗೂ ಮೇಲೆ ಮಾಡತ್ತೆ. ತಿರ್ಗಾ ಹಾಗೆ ನಾನು ಆಗ್ಲೇ ಹೇಳ್ದಂಗೆ 100+ ಪೌಂಡ್ಸ್ ಅಲ್ಲಿ ಕಾಯಿಲ್ ಮಾಡಿ ಸಾಯಿಸಿ ತಲೆಯಿಂದ ನುಂಗುವಂಥದ್ದು ಪ್ರೇನ ಯಾವತ್ತಿದು. ಸ್ನೇಹಿತರೆ, ಹಾಗೆ ನೀವು ಇದ್ರ ಸ್ಕೇಲ್ಸ್ ನೋಡ್ಕೊಳ್ಳಿ. ನಾನು ತುಂಬ ಕಡೆ ನೋಡ್ತೀನಿ ಹೆಬ್ಬಾವುಗಳನ್ನ ಮಂಡ್ಲದಾವು ಅಂತ ಹೇಳಿ ಹೊಡೆದಾಕ್ಬಿಡ್ತಾರೆ. ನೀವು ಏನು ಸ್ಕೇಲ್ಸ್ ನೋಡ್ತಾ ಇದ್ರೆ ಅಂದರೆ ಅದ್ರ ಚರ್ಮದ ಡಿಸೈನ್ ಏನಿದೆ, ಆ ಚರ್ಮದ ಮೇಲಿರ್ತಕ್ಕಂಥ ಡಿಸೈನು ಹೆಬ್ಬಾವಿಗೆ ಈ ರೀತಿ ಇರುತ್ತೆ. ನಾನು ಇದ್ರ ಜೊತೆಗೆ ಮಂಡ್ಲದ ಹಾವಿನ ಫೋಟೋ ಕೂಡ ಹಾಕ್ತೀನಿ. ಮಂಡ್ಲದ ಹಾವಿಗೂ ಹೆಬ್ಬಾವಿಗೂ ಏನು ಡಿಫ್ರೆನ್ಸ್ ಇರುತ್ತೆ, ಸ್ಕೇಲ್ಸ್ ಏನು ಡಿಫ್ರೆನ್ಸ್ ಇರುತ್ತೆ ಅದು. ಹೆಬ್ಬಾವಲ್ಲಿ ಯಾವುದೇ ಥರ ವಿಷ ಇರೋದಿಲ್ಲ, ನಾನ್ ವೆನಮಸ್ ಸ್ನೇಕ್ಸ್ ಅಂತ ಹೇಳ್ತೀವಿ, ಅಂದರೆ ವಿಷ ಇಲ್ಲದೆ ಇರುವಂಥ ಹಾವು. ಅದ್ರದ್ದು ಹಿಸ್ಸಿಂಗ್ ಸೌಂಡ್ ಏನು ಕೇಳಿಸ್ಕೊಬೋದು ನೀವು, ಕುಕ್ಕರ್ ವಿಷಲ್ ಥರ ಏನು ಬರತ್ತೆ ಸೌಂಡು, ಹಿಸ್ಸಿಂಗ್ ಸೌಂಡ್ ಅಂತ ಹೇಳಿ ಹೇಳ್ತೀವಿ ಅದನ್ನು. ಸ್ಕೇಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ ಹೆಬ್ಬಾವು ಬಂದರೆ ಅಲ್ಲಿ ರೆಸ್ಕ್ಯೂ ಟೀಮ್ಗೆ ಹೇಳಿ. ಸ್ನೇಹಿತರೆ, ಹಾಗೆ ಹೆಬ್ಬಾವಿನ ಬ್ಯಾಕನ್ನು ನೋಡ್ಬೋದು ನೀವು. ಈ ಏನಸ್ ಏನಿರುತ್ತೆ ಇಲ್ಲಿ ಡಿಪೆಂಡ್ ಮಾಡೋದು ನಾವು ಇದು ಮೇಲಾ ಫೀಮೇಲಾ ಅಂತ ಹೇಳಿ. ಇದೇನು ಫೀಮೇಲಾ? ಫೀಮೇಲ್. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ಹೀಟ್ ಸೆನ್ಸಿಂಗ್ ಪಿಟ್ಸ್ ಅಂತ. ಹೀಟ್ ಸೆನ್ಸಿಂಗ್ ಪಿಟ್ಸ್ ಅಂತ ಹೇಳಿದ್ರೆ ಹಾವನ್ನು ನಾವು ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಅದು ಹಂಟ್ ಮಾಡೋದೆಲ್ಲ ವಾರ್ಮ್ ಬ್ಲಡೆಡ್ ಆನಿಮಲ್ಸ್. ಸೊ ಈ ಕೋಲ್ಡ್ ಬ್ಲಡೆಡು ಮತ್ತು ವಾರ್ಮ್ ಬ್ಲಡೆಡ್ ಅಂದರೆ ಬಿಸಿ ರಕ್ತ ಮತ್ತು ಶೀತ ರಕ್ತ ಅಂತ ಏನು ಹೇಳ್ತೀವಿ, ಅದಕ್ಕೆ ನೀವು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ, ಮಂಡ್ಲದ ಹಾವಲ್ಲಿ ಮಾಡಿದ್ದಾರೆ. ಅಂದರೆ ಮಂಡ್ಲದ ಹಾವಿಗೆ ಕಣ್ಣನ್ನು ಬ್ಲೈಂಡ್ ಮಾಡಿ, ಕಣ್ಣನ್ನು ತೆಗೆದು ಒಂದು ಇಲಿನ ಬಿಟ್ಟಿದ್ರು ಬೋನಲ್ಲಿ, ಕಣ್ಣಿಲ್ದೇ ಇದ್ರೂ ಕೂಡ ಒಂದೇ ಸಾರಿ ಆ ಇಲಿ ಇರೋ ಕಡೆಗೆ ಬೈಟ್ ಮಾಡಿ ಒಂದು ಮಂಡ್ಲದ ಹಾವು ಒಂದು ಇಲಿನ ತಿಂತು. ಅಂದರೆ ಆ ಹೀಟ್ ಸೆನ್ಸಿಂಗ್ ಪಿಟ್ಸ್ ಅಷ್ಟು ಕೆಲಸ ಮಾಡುತ್ತೆ. ಕಣ್ಣು ಕಾಣಿಸ್ತಾ ಇದ್ರು ಕೂಡ ಅದಕ್ಕೆ ವಾಸನೆ ಗ್ರಹಿಕೆ ಹೆಂಗಿದೆ ಅಂತ ಹೇಳಿದ್ರೆ ಭಾಳ ಅದ್ಭುತವಾಗಿದೆ, ಒಂದು ಮೋಟ್ರ್ ಕೆಲಸ ಮಾಡ್ದಂಗೆ ಮಾಡುತ್ತೆ. ಹಾಗೆ ನಾನು ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಹಾವುಗಳು ನಾಲ್ಗೆ ತೆಗೀತು ನಾನು ನೋಡಿ ಅಂತ ಹೇಳ್ತಾರೆ. ನಾಲ್ಗೆ ತೆಗೆಯೋದು ಅದು ಹಾವುಗಳು ನಿಮ್ಮನ್ನು ನೋಡಿ ಅಲ್ಲ, ಅದು ಆ್ಯಕ್ಚುಲಿ ಅದು ಹ್ಯಾಬಿಟೇಟ್, ಅದು ಇರೋದೇ ಹಾಗೆ. ಅದು ನಾಲ್ಗೆ ತೆಗೆದು ಅದು ಸುತ್ತ ಇರ್ತಕ್ಕಂಥ ವಾಸನೆನ ಗ್ರಹಿಕೆ ಮಾಡಿಕೊಂಡು ಮೂವ್ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಕಿವಿ ಇರೋದಿಲ್ಲ, ವೈಬ್ರೇಷನ್ಸ್ ಮೇಲೆ ಫೀಲ್ ಮಾಡುತ್ತೆ, ಮೂಮೆಂಟ್ಸ್ ಮೇಲೆ ಫೀಲ್ ಮಾಡುತ್ತೆ. ಸೌಂಡ್ ಕೇಳಿಸ್ಕೊಂಬ, ಕುಕ್ಕರ್ ಸೌಂಡು. ನಾವು ಈಗ ಏನು ಹಾವನ್ನು ಬಿಡ್ತಾ ಇದ್ದೀವಿ ಹೆಬ್ಬಾವನ್ನು, ಅದು ಹಿಡ್ದಿರೋದು ನಾವು ಈ ಕಾರ್ನರಿಂದ ಹಿಡ್ದಿರೋದು. ಸೊ ಅದೇ ಹೆಬಿಟೇಟಲ್ಲೇ ಬಿಡ್ತಾ ಇದ್ದೀವಿ. ಮಾಡಪ್ಪ, ರಿಲೀಸ್ ಮಾಡಪ್ಪ. ಅಲ್ಲಿಂದ ಹಳ್ಳ ಇದೆ ನೋಡಿ, ಆ ಕಡೆಗೆ. ಹಾಂ, ಹೆಬ್ಬಾವುಗಳ ಸಂತತಿ ತುಂಬ ಕಮ್ಮಿ ಆಗ್ತಾ ಇರೋದ್ರಿಂದ ಹೆಬ್ಬಾವನ್ನು ಭಾಳ ನಶಿಸ್ತಾ ಇರೋ ಪ್ರಾಣಿಗಳ ಲಿಸ್ಟಲ್ಲಿ ಕೂಡ ಹಾಕೊಂಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಹೋಗೋ ರಾಜ. ಓಕೆ ಸ್ನೇಹಿತರೆ, ರೆಸ್ಕ್ಯೂವಿಂದ ಹಿಡಿದು ಸ್ವಲ್ಪ ಮಟ್ಟಿಗೆ ಡೀಟೇಲ್ಸು ನಿಮಗೆ ಜನರಲ್ ಆಗಿ ಎಷ್ಟು ಅರ್ಥ ಮಾಡ್ಕೊಳ್ಬೇಕು ಅಷ್ಟು ಒಂದು ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ
ಸೊ ನಿಮ್ಮ ಫಾರ್ಮಲ್ಲಿ ಇಲ್ಲ ತೋಟಗಳಲ್ಲಿ ಇಲ್ಲ ನಿಮ್ಮ ಮನೆಗಳಲ್ಲಿ ಬಂದಾಗ ಯಾವ ಥರ ಅದನ್ನು ಸೇಫಾಗಿ ಇಟ್ಕೊಂಡು ಹೋಗಿ ನೀವು ಬಿಡ್ಬೋದು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಬೇಕು. ಹಾಗೆ ನಮ್ಮ ಗುರುಗಳಾದ ಸ್ನೇಕ್ ಶ್ಯಾಮ್ನವ್ರ ಜೊತೆ ಹೋಗಿ ಫಸ್ಟ್ ಏಡ್ ವಿಡಿಯೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವೇ ಮಾಡೋ ಬದಲು ಅವ್ರು ನಮಗಿನ್ನ ತುಂಬ ಎಕ್ಸ್ಪೀರಿಯನ್ಸು. ಒಂದು ಫಸ್ಟ್ ಏಡ್ ವಿಡಿಯೋ ನಮ್ಮ ಟೀಮ್ ಹೋಗಿ ಮಾಡತ್ತೆ. ಸೊ ನಮ್ಮ ಪ್ರಯತ್ನ ಭಾಳ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈ ಹಾವುಗಳನ್ನ ಕಾಪಾಡೋದ್ರಲ್ಲಿ. ಕನಕಪುರ ಸುತ್ತಮುತ್ತ ನವೀನ್ ಆಗ್ಬೋದು, ನಿಮ್ಮಿ ಆಗ್ಬೋದು, ಇಬ್ರು ನಮ್ಮ ಪ್ರಯತ್ನಕ್ಕೆ ಈ ವಿಡಿಯೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋ ಸಮಯ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ನಿಮ್ಮಿ, ಬಾಯ್, ಥ್ಯಾಂಕ್ ಯು.